ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುವಂಥದ್ದು. ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತೋ ಆ ರಾಜ್ಯದಲ್ಲಿ ಇನ್ನ ಕಡ್ಡಾಯ ಮಾಡಿಲ್ಲ. ಎಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಮಾಡುವಂಥದ್ದಾಗುತ್ತಾ? ಇವತ್ತು ಉದ್ದೇಶ ಏನಿದೆ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕಾಲ ಆಯಿತು ಕೊಟ್ಟು? ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೇ ಅಪೀಲ್ ಮಾಡಿ ಇಂಟ್ರಿಮ್ ರಿಲೀಫ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಅದನ್ನ ಯಾಕೆ ತಗೊಂಡಿಲ್ಲ? ಇವತ್ತು ಯಾವುದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಎಲ್ಲಿ ಓದ್ಲಿ ಓದಿ ಪ್ಲೀಸ್. ಯಾಕೆಂದ್ರೆ ಅದು ಪಬ್ಲಿಕ್ಕಿಗೆ ನಾವು ಏನೋ ರಿಲೀಫ್ ಕೊಟ್ಟರು ನಾವು ಮಾಡ್ತಾ ಇಲ್ಲ ಅನ್ನೋದು ಬೇಡ. ಪ್ಲೀಸ್ ಓದಿ, ಸ್ವಲ್ಪ ನಾವು ತಿಳ್ಕೊತೀವಿ. ಯು ಎಜುಕೇಟರ್ಸ್ ಪ್ಲೀಸ್. Taxation, no interim report. Okay. ಹುಡುಕ್ಬೇಡಿ ಬಿಡಿ, ಏನೂ ಇಲ್ಲ ಅಲ್ಲಿ, ಸುಮ್ಮನೆ. ಉಪಮುಖ್ಯಮಂತ್ರಿಗಳು ಜಾರ್ಜ್ ಮೇಲೆ ಬಹಳ ಕ್ಲೋಸ್ ಆಗಿದೆ. ಜಾರ್ಜ್ ನೀವು ಬಹಳ ಕ್ಲೋಸ್. ಈಸ್ ಎ ಲರ್ನಡ್ ಮ್ಯಾನ್, ವೆರಿ ಸೀನಿಯರ್ ಮ್ಯಾನ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಏನಾದ್ರು ಮಾಹಿತಿ ಇತ್ತು ಅಂದ್ರೆ ನಮ್ಗೆ ತಿಳಿಸಿದ್ರೆ ಗೌರ್ಮೆಂಟ್ ವಿಲ್ ರೆಕ್ಟಿಫೈ. ನಮ್ಗೇನು ಇವ್ರು ಹೇಳ್ದಂಗೆ ಪರಿಹಾರ ಬೇಕು ಅಂತ ಹೇಳಿದ್ರು ಅವರು. ಬಡವ್ರಿಗೂ ಒಂದು ಪರಿಹಾರ ಬೇಕು. ಯಾವ್ದಾದ್ರು ಒಂದು ಜಡ್ಜ್ಮೆಂಟ್ ಇತ್ತು ಅಂತಂದ್ರೆ ಈ ತರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ಏನಾದ್ರು ಒಂದು ರಿಲೀಫ್ ಬಂದಿದೆ ಅಂತ ಅವ್ರು ಹೇಳಿದ್ರು. ಡೆಫಿನೆಟ್ಲಿ ಇವತ್ತೇ ಐ ಆಮ್ ಆನ್ ಸ್ಟ್ಯಾಂಡ್. ಬೆಂಗಳೂರು ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಪವರ್ ಮಿನಿಸ್ಟರ್ ಆಗಿ ಇಲ್ಲಿ ಪಕ್ಕದಲ್ಲಿ ಕುಟ್ಟಿಸ್ಕೊಂಡು ಹೇಳ್ತಾ ಇದ್ದೀನಿ, UD ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಪಂಚಾಯತ್ ಬೈ ಸಾಯಂಕಾಲ ಆನ್ ದಟ್ ಆರ್ಡರ್ ಐ ವಿಲ್ ಇಶ್ಯೂ ಎ ಡೈರೆಕ್ಷನ್ ದಟ್ ಪವರ್ ಶುಡ್ ಬಿ ಗಿವನ್ ಟು ಎವ್ರಿ ಒನ್.